ನಮಸ್ತೆ. ಚಳಿಗಾಲದಲ್ಲಿ ಹೆಚ್ಚಿನವರಿಗೆ ಸಮಸ್ಯೆ ಅಂತ ಹೇಳಿದರೆ ತುಟಿ ಒಣಗೋದು, ತುಟಿ ಸೀಳೋದು, ಹಾಗೆ ತುಟಿಯಲ್ಲಿ ಸಿಪ್ಪೆ ಏಳೋದು ಮತ್ತು ತುಟಿಯಲ್ಲಿ ರಕ್ತ ಬರುವಂಥ ಸಮಸ್ಯೆ ಕೂಡ ಇರ್ತದೆ. ಅದು ಯಾಕೆ ಆಗೋದಂತ ಹೇಳಿದರೆ ನಮ್ಮದು ಬಾಡಿಯಲ್ಲಿ ತೇವಾಂಶ ಕಡಿಮೆ ಇದ್ದರೆ ಹಾಗೆ ಆಗ್ತದೆ. ಅದಕ್ಕೆ ನಮ್ಮದು ಬಾಡಿಯಲ್ಲಿ ಯಾವಾಗಲೂ ನೀರಿನಂಶ ಜಾಸ್ತಿ ಇರೋ ಹಾಗೆ ನಾವು ನೋಡಿಕೊಳ್ಬೇಕು. ಇದಕ್ಕೆ ಕೆಲವೆಲ್ಲ ಮನೆಯಲ್ಲಿ ಸಿಂಪಲ್ಲಾಗಿ ಮನೆಮದ್ದು ಮಾಡ್ಬೋದು. ಅಂತ ಯಾವುದೆಲ್ಲ ಟಿಪ್ಸ್ ಉಂಟಂತೇಳಿ ನಾನು ನಿಮಗೆ ಇವತ್ತು ತೋರಿಸಿಕೊಡ್ತೇನೆ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಮೊದಲ ಟಿಪ್ಸ್ ಅಂತ ಹೇಳಿದರೆ ಹಾಲಿನ ಕೆನೆ. ಹಾಲಿನ ಕೆನೆಯನ್ನುಂಟಲ್ಲ ತುಟಿಗೆ ಹಾಕಿ ಒಂದು 10 ನಿಮಿಷಗಳ ಕಾಲ ಹಾಗೆ ಬಿಡಬೇಕು. ಹಾಗೆ ಬಿಟ್ಟಾದ ನಂತರ ಒಂದು ಉಗುರು ಬೆಚ್ಚಗೆ ನೀರಿನಲ್ಲಿ ಹತ್ತಿಯಿಂದ ಇದನ್ನು ತುಟಿಯನ್ನು ಹೀಗೆ ಉಜ್ಜಿ ಆ ಹಾಲಿನ ಕೆನೆಯನ್ನು ತೆಗಿಬೇಕು. ಹಾಗೆ ನಾವು ಡೈಲಿ ಮಾಡ್ತಾ ಇದ್ದರೆ ನಮ್ಮದು ತುಟಿ ಉಂಟಲ್ಲ ಗುಲಾಬಿ ಬಣ್ಣಕ್ಕೆ ತಿರುಗ್ತದೆ. ಹಾಗೆಯೇ ತುಟಿ ಡ್ರೈನೆಸ್ ಹೋಗ್ತದೆ, ಅಂದರೆ ತೇವಾಂಶ ಇರ್ತದೆ ತುಟಿಯಲ್ಲಿ. ತುಟಿ ಗುಲಾಬಿ ಬಣ್ಣ ಇರೋದಂದರೆ ಎಲ್ರಿಗೂ ಇಷ್ಟ ಅಲ್ಲ, ಹಾಗಾಗಿ ಅದಕ್ಕೆ ಗುಲಾಬಿ ಬಣ್ಣ ಬರಬೇಕಾದ್ರೆ ಇದೊಂದು ಚಿಕ್ಕ ಟಿಪ್ಸ್. ಹಾಗೆಯೇ ಹಾಲಿನ ಉತ್ಪನ್ನಗಳಾದ ತುಪ್ಪ ಮತ್ತು ಬೆಣ್ಣೆಯನ್ನು ಕೂಡ ನಾವು ಹಚ್ತಾ ಇದ್ದರೆ ತುಟಿ ಒಣಗೋದು ಕಡಿಮೆ ಆಗ್ತದೆ. ಈ ಚಳಿಗಾಲದಲ್ಲಿ ತುಟಿಯಲ್ಲಿ ಸಿಪ್ಪೆ ಏಳುವಂಥ ಸಮಸ್ಯೆ ಒಂದು ಎಲ್ರಿಗೂ ಬರುವಂಥದ್ದು. ಅಂದರೆ ತುಟಿ ಉಂಟಲ್ಲ, ಸಿಪ್ಪೆ ಇದ್ದಾಗ ನಾವು ಕೈಯಲ್ಲಿ ಹೀಗೆ ತೆಗಿತಾ ಇರ್ತೇವೆ. ಹಾಗೆ ತೆಗೆದಾಗ ತುಟಿಯಲ್ಲಿ ರಕ್ತ ಬರೋದು, ಹಾಗೆಯೇ ತುಟಿ ಒಡೆಯುವುದು ಮತ್ತು ಜಾಸ್ತಿ ಆಗ್ತದೆ. ಅದಕ್ಕೆ ನಾವು ಸಿಂಪಲ್ಲಾಗಿ ಒಂದು ಮನೆಮದ್ದು ಮಾಡ್ಬೋದು. ಸಿಂಪಲ್ಲಾಗಿ ಸ್ಕ್ರಬ್ ಹೇಗೆ ಮಾಡೋದು ಅಂತೇಳಿ ನಾನು ತೋರಿಸಿಕೊಡ್ತೇನೆ. ಅದು ನಾವು ಎಣ್ಣೆ ಮತ್ತು ಸಕ್ಕರೆಯನ್ನು ಯೂಸ್ ಮಾಡಿಕೊಂಡು ಮಾಡುವಂಥದ್ದು. ಎಣ್ಣೆ ಅಂದರೆ ಕೊಬ್ಬರಿ ಎಣ್ಣೆ ತಗೊಂಡಿದ್ದೇನೆ. ಕೊಬ್ಬರಿ ಎಣ್ಣೆಗೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕುತ್ತೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ನಾವು ಕೈಯಲ್ಲಿ ಸಿಪ್ಪೆ ತೆಗೆಯೋದ್ರಿಂದ ರಕ್ತ ಬರ್ತದಲ್ಲ, ಹಾಗೆ ಹೀಗೆ ಸ್ಕ್ರಬ್ ಮಾಡಿಕೊಂಡು ತೆಗೆಯೋದ್ರಿಂದ ತುಟಿಗೆ ನೋವು ಕೂಡ. ನೋಡಿ, ಹೀಗೆ ಸ್ಕ್ರಬ್ ರೆಡಿ ಆಯಿತು. ಈ ಸ್ಕ್ರಬ್ಬನ್ನು ನಾವು ಒಂದು 10 ರಿಂದ 15 ನಿಮಿಷ ತುಟಿಗೆ ಚೆನ್ನಾಗಿ ಮಸಾಜ್ ಮಾಡಬೇಕು. ಹೀಗೆ ಮಸಾಜ್ ಮಾಡಿದಾಗ ಡೆಡ್ ಸ್ಕಿನ್ ಎಲ್ಲ ಹೋಗ್ತದೆ. ಹೋದ ನಂತರ ಒಂದು ಗಂಟೆ ಬಿಟ್ಟು ನಾವು ಇದು ಬೆಣ್ಣೆ ಅಥವಾ ತುಪ್ಪದಲ್ಲಿ ಅದನ್ನು ತೆಗಿಬೇಕು. ಅಂದರೆ ಒಂದು ಸಲ ಫುಲ್ ಸ್ಕ್ರಬ್ ಅಂತ ಹೇಳಿದರೆ ಗೊತ್ತೇ ಉಂಟಲ್ಲ ನಿಮಗೆ, ರಫ್ ಇರ್ತದೆ. ರಫ್ ಇದ್ದಾಗ ತುಟಿ ಸ್ವಲ್ಪ ನೋವಾದಾಗೆ ಆದರೆ ಕೂಡ ಮತ್ತೊಂದು ಗಂಟೆ ಬಿಟ್ಟು ನಾವು ತುಪ್ಪದಿಂದ ಅಥವಾ ಬೆಣ್ಣೆಯಿಂದ ನಾವು ತುಟಿಯನ್ನು ಮಸಾಜ್ ಮಾಡೋದ್ರಿಂದ ತುಟಿ ಮೊದಲನೇ ಸ್ಥಿತಿಗೆ ಬರ್ತದೆ. ನೀವು ಇದನ್ನು ಮನೆಯಲ್ಲಿ ಮಾಡ್ಕೋಬೋದು. ಯಾಕಂದರೆ ಇದಕ್ಕೆ ಜಾಸ್ತಿ ಏನು ಐಟಮ್ ಬೇಡಲ್ಲ, ಖಾಲಿ ಸಕ್ಕರೆ ಮತ್ತು ಎಣ್ಣೆಯಿಂದ ಮಾಡ್ಕೊಳ್ಳುವಂಥದ್ದು. ಇದರಿಂದ ನಮ್ಮದು ತುಟಿದ ಆರೋಗ್ಯ ಕೂಡ ಕಾಪಾಡಿಕೊಂಡಾಗೆ ಆಗ್ತದೆ. ಆಲಿವಿರದಿಂದ ಎಷ್ಟೆಲ್ಲ ಯೂಸ್ ಉಂಟಂತೇಳಿ ನಿಮಗೆ ಗೊತ್ತೇ ಉಂಟು. ಹೀಗೆ ಆಲಿವಿರವನ್ನು ನಾವು ತುಟಿಗೆ ಹಚ್ಚೋದ್ರಿಂದ, ಅಂದರೆ ಇದರದ್ದು ಜೆಲ್ ತೆಗೆದು ನಾವು ಹಚ್ಚಿದರೆ ತುಟಿ ಬಿರುಕು ಬಿಡುವುದುಂಟಲ್ಲ ಕಡಿಮೆ ಆಗ್ತದೆ. ಆಲೋವೆರಾವನ್ನು ನಾವು ಹಚ್ಚೋದ್ರಿಂದ ಅದೊಂಥರ ಲೇಯರ್ನ ಹಾಗೆ ತುಟಿ ಮೇಲೆ ಕೂತ್ಕೊಳ್ತದೆ ಮತ್ತು ಇದು ಬಿರುಕು ಬಿಡುವುದನ್ನು ಕಡಿಮೆ ಮಾಡ್ತದೆ. ಮಕ್ಕಳಿಗೆ ತುಟಿ ಒಡೆಯುವುದು ಮತ್ತು ತುಟಿಯಲ್ಲಿ ಸಿಪ್ಪೆ ಎಲ್ಲ ಹೋಗ್ತಾ ಇದ್ದರೆ ತುಂಬ ಕಿರಿಕಿರಿ ಆಗೋದು. ಅಂದರೆ ಈಗ ತುಟಿ ಒಡಿತಾ ಇದ್ದರೆ ಅವರೆಂತ ಮಾಡ್ತಾರೆ ಅಂತ ಹೇಳಿದರೆ ಎಂಜಲು ಹಾಕಿ ತುಟಿಯನ್ನು ಒಣಗಿ ತುಟಿಯನ್ನು ತೇವಾಂಶ ಬರುವಾಗೆ ಮಾಡ್ತಾರೆ. ಹಾಗೆ ಮಾಡಲೇಬಾರ್ದು. ಯಾಕಂತ ಹೇಳಿದರೆ ಎಂಜಲು ಹಾಕಿದರೆ ಒಂದು ಸಲಕ್ಕೆ ತುಟಿ ಉಂಟಲ್ಲ ತೇವಾಂಶ ಆದರೂ ಕೂಡ ಅದು ಎಂಜಲು ಒಣಗಿದ ಕೂಡಲೇ ಮತ್ತೆ ಮೊದಲಿನ ಹಾಗೇ ಆಗ್ತದೆ. ತುಟಿ ಒಡೆಯೋದು, ತುಟಿಯಲ್ಲಿ ಸಿಪ್ಪೆ ಏಳೋದು, ಆ ಥರ ಎಲ್ಲ ಆಗ್ತದೆ. ಅದಕ್ಕೆ ನಾವೆಂತ ಮಾಡಬೇಕಂತ ಹೇಳಿದರೆ ಜಾಸ್ತಿಯಾಗಿ ನೀರು ಕುಡಿಬೇಕು. ಈ ಚಳಿಗಾಲದಲ್ಲಂತೂ ನಮ್ಮದು ಬಾಡಿಗೆ ಉಂಟಲ್ಲ, ಎಷ್ಟು ನಾವು ನೀರು ಕುಡಿತೇವೆ ಅಷ್ಟು ಒಳ್ಳೆಯದು. ಅಂದರೆ ತೇವಾಂಶ ಇದ್ದಷ್ಟು ನಮ್ಮದು ತುಟಿ ಉಂಟಲ್ಲ ಡ್ರೈ ಆಗೋದಿಲ್ಲ. ಹಾಗೆಯೇ ನಾವು ಆಹಾರ ಪದ್ಧತಿಯಲ್ಲಿ ಕೂಡ ಚೇಂಜಸ್ ಮಾಡ್ಕೋಬೇಕು ಈ ಚಳಿಗಾಲದಲ್ಲಿ. ಹೇಗೆ ಅಂತ ಹೇಳಿದರೆ ನೀರಿನಂಶ ಇರುವಂತಹ ಆಹಾರವನ್ನು ನಾವು ಜಾಸ್ತಿಯಾಗಿ ಸೇವಿಸಬೇಕು. ನೀರಿನಂಶ ಯಾವುದರಲ್ಲಿದೆ? ಕಲ್ಲಂಗಡಿ, ಹಾಗೆಯೇ ಸೌತೆಕಾಯಿ, ಮತ್ತು ಕಿತ್ತಾಳೆ, ಲಿಂಬೆಹಣ್ಣು, ಈ ಥರದ್ದು ಇರುವಂತಹ ಆಹಾರ ಪದ್ಧತಿಯನ್ನು ನಾವು ರೂಢಿಸಿಕೊಳ್ಬೇಕು. ಆವಾಗ ನಮ್ಮದು ಬಾಡಿಯಲ್ಲಿ ನೀರಿನಂಶ ಜಾಸ್ತಿಯಾಗಿರ್ತದೆ. ಮತ್ತು ನಾವು ಹೆಚ್ಚು ನೀರು ಕುಡಿದರೆ ನಮ್ಮದು ತುಟಿ ಉಂಟಲ್ಲ ಅದರ ಕಲರ್ ಚೇಂಜ್ ಆಗೋದು ಕಡಿಮೆ ಆಗ್ತದೆ. ಅಂದರೆ ನಾವು ಒಣಗಿದ ತುಟಿ ಅಂತ ಹೇಳಿದರೆ ಅದು ಕಪ್ಪಾಗೋದು, ಮತ್ತು ಡ್ರೈ ಆದಾಗ ಅದರ ಕಲರೇ ಚೇಂಜ್ ಆಗ್ತದೆ. ನಮ್ಮದು ಗುಲಾಬಿ ಹೋಗಿ ಅದು ಬೇರೆಯೇ ಕಲರ್ ಆಗ್ತದೆ. ಅದಕ್ಕಾಗಿ ನಮ್ಮದು ಹಾಗೆಯೇ ತುಟಿಯದ್ದು ಕಲರು ಇರಬೇಕಂತ ಹೇಳಿದರೆ ನಮ್ಮದು ಬಾಡಿಯಲ್ಲಿ ಅಷ್ಟೇ ನೀರಿನಂಶ ಇರಬೇಕು. ಆವಾಗ ನಮ್ಮದು ಇಡೀ ನಮ್ಮದು ಖಾಲಿ ತುಟಿ ಅಂತಲ್ಲ, ನಮ್ಮದು ಇಡೀ ಬಾಡಿ ಉಂಟಲ್ಲ ಡ್ರೈನೆಸ್ ಕಡಿಮೆ ಆಗ್ತದೆ ಬಾಡಿದ್ದು. ಅಂದರೆ ಕೈಯದ್ದು ಚರ್ಮದ್ದೆಲ್ಲ ಉಂಟಲ್ಲ ಇಲ್ಲಿ ಡ್ರೈ ಆಗುವಂಥದ್ದು ಅಂಥದ್ದೆಲ್ಲ ಸಮಸ್ಯೆ ಇರ್ತದೆ ನೋಡಿ, ಅದೆಲ್ಲ ಕಡಿಮೆ ಆಗ್ತದೆ. ನೋಡಿ, ತುಪ್ಪ ಮತ್ತು ಎಣ್ಣೆಯನ್ನು ನಾನು ಹಿಡ್ಕೊಂಡಿದ್ದೇನೆ. ಇದು ಎಣ್ಣೆ ನೋಡಿ ಚಳಿಗೆ ಹಾಗೆ ಗಟ್ಟಿ ಆಗ್ತಾ ಬಂದಿದೆ. ನಾನು ಮೊದಲು ತರುವಾಗ ನೀರಿತ್ತು, ಚಳಿಗೆ ಹಾಗೆಯೇ ಎಲ್ಲ ಗಟ್ಟಿ ಆಗ್ತದಲ್ಲ, ಹಾಗೆ ನಮ್ಮದು ಒಣಗಿದ ತುಟಿ ಹಾಗೆನಿದ್ದು ಎಣ್ಣೆ ಕೂಡ ಹಾಗೆಯೇ ಆಗ್ತದೆ. ಇದಕ್ಕೆ ನಾವು ಮನೆಯಲ್ಲಿ ಸಿಂಪಲ್ಲಾಗಿ ಒಂಥರ ಮಸಾಜ್ ಹೇಗೆ ಮಾಡ್ಬೋದು ಅಂತ ಹೇಳಿದರೆ ಈ ಎಣ್ಣೆ ಮತ್ತು ತುಪ್ಪವನ್ನು ಯೂಸ್ ಮಾಡ್ಕೊಂಡು ಮಾಡ್ಬೋದು. ಇದನ್ನೆರಡನ್ನು ಮಿಕ್ಸ್ ಮಾಡಿ ನಾವು ಮನೆಯಲ್ಲಿ ಯಾವಾಗ ಫ್ರೀ ಇರ್ತೇವೆ ಆವಾಗ ತುಟಿಗೆ ನಾವು ಹಾಕಿದರೆ ತುಟಿಯಲ್ಲಿ ತೇವಾಂಶ ಹಾಗೆ ಇರ್ತದೆ. ಅಂದರೆ ಅದು ತುಟಿ ಉಂಟಲ್ಲ ಒಣಗಿದೆ ಅಂತೇಳಿ ಸ್ವಲ್ಪನೂ ಗೊತ್ತಾಗಲ್ಲ.
ಇದು ಎಣ್ಣೆ ಮತ್ತು ತುಪ್ಪದ ಮಿಶ್ರಣ ಮಾಡಿ ನಾವು ತುಟಿಗೆ ಮಸಾಜ್ ಮಾಡಿ ಹಾಗೇನು ರಾತ್ರಿ ಇಡೀ ಇಡ್ಬೋದು ತುಟಿಯಲ್ಲಿ. ಅಥವಾ ನೀವು ಬೆಳಗ್ಗೆ ಏನಾದರೂ ಫ್ರೀ ಇದ್ದರೆ ಕೂಡ ಫ್ರೀ ಇದ್ದ ಟೈಮಲ್ಲಿ ಹೀಗೆ ಮಾಡಿ ಇಡ್ಬೋದು. ಅಂದರೆ ನಮಗೆ ಬೇರೆ ಟೈಮಲ್ಲಿ ಕೆಲಸ ಎಲ್ಲ ಇದ್ದಾಗ ಅದು ಕಿರಿಕಿರಿ ಆಗ್ತದಂತ ಆದರೆ ನಾವು ಯಾವಾಗ ಫ್ರೀ ಇರ್ತೇವೆ ಆವಾಗ ನಾವು ಇದೆರಡು ಮಿಕ್ಸ್ ಮಾಡಿ ತುಟಿಗೆ ಮಸಾಜ್ ಮಾಡಿಬಿಟ್ರೆ ಸಾಕು. ಚಳಿಗಾಲದಲ್ಲಿ ನಮ್ಮ ತುಟಿಯ ಆರೋಗ್ಯ ಹೇಗೆ ಕಾಪಾಡಿಕೊಳ್ಳೋದಂತ ಹೇಳಿ ನಾನು ಸಿಂಪಲ್ಲಾಗಿ ಟಿಪ್ಸ್ ಹೇಳಿಕೊಟ್ಟೆ ನಿಮಗೆ. ಇದು ಏನಿಲ್ಲ, ತುಂಬ ಸಿಂಪಲ್, ಮನೆಯದ್ದು ಐಟಮ್ ಯೂಸ್ ಮಾಡಿಕೊಂಡೇ ಮಾಡುವಂಥದ್ದು. ಒಂದು 2 ಐಟಮ್ ಯೂಸ್ ಮಾಡಿದೆ ಅಷ್ಟೇ ನಾನು. ತುಂಬ ಸಿಂಪಲ್ಲಾಗಿ ಇದನ್ನು ನೀವು ಈ ಮೆಥಡನ್ನು ಫಾಲೋ ಮಾಡ್ಬೋದು. ಹೀಗೆ ನಮ್ಮ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫಾಲೋ ಮಾಡ್ತಾಯಿರಿ. ಥ್ಯಾಂಕ್ ಯು.